ಚಂಡಮಾರುತದ ಅಬ್ಬರದಿಂದಾಗಿ ಪುದುಚೇರಿ ಹಾಗೆ ಚೆನ್ನೈ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ಕಡಲ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಸಾಗ್ತಾ ಇದೆ. ಪುದುಚೇರಿಯಂತೂ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಕಡಲು ಅಬ್ಬರಿಸ್ತಾ ಇದೆ. ಜನಜೀವನ ದಿಕ್ಕಾಪಾಲಾಗಿದೆ. ರಸ್ತೆಗಳು ಜಲಾವೃತ, ಜನರ ಪರದಾಟ. ಇತ್ತ ತಮಿಳುನಾಡಿನಲ್ಲೂ ಕೂಡ ಸೈಕ್ಲೋನ್ ಅಬ್ಬರ ಹೆಚ್ಚಾಗಿದೆ. 4 ಬಲಿ ಪಡೆದಿದೆ ಇಂಗಾಲ್ ಚಂಡಮಾರುತ. ಪುದುಚೇರಿಯ ರೆಸ್ಕ್ಯೂ ಆಪರೇಷನ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ನೀರಿನಿಂದ ಆವೃತವಾಗಿರುವ ಜಾಗದಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಚಂಡಮಾರುತದ ಪರಿಣಾಮಗಳನ್ನ ಕಾಣಲಿಕ್ಕೆ ಸಿಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು, ಕೋಲಾರ ಸೇರಿ ಸುತ್ತಮುತ್ತಲ ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಜೊತೆಗೆ ನಿನ್ನೆಯಿಂದ ಜಿಟಿ ಮಳೆ ಜನರನ್ನ ವೀಕೆಂಡ್ ಮೋಜು ಮಸ್ತಿಯ ಪ್ಲಾನ್ನಿಂದ ಹಿಂದೆ ಸರಿಯುವಂತೆ ಮಾಡ್ತಾ ಇದೆ. ಒಂದು ಕಡೆ ಬೆಂಗಳೂರು, ಮತ್ತೊಂದು ಕಡೆ ಪುದುಚೇರಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಏರ್ಪೋರ್ಟ್ನ ದೃಶ್ಯ, ಏರ್ಪೋರ್ಟ್ ಸುತ್ತಮುತ್ತಲ ದೃಶ್ಯ. ಪ್ರಮುಖವಾಗಿ ಬೆಂಗಳೂರು ಹಾಗೆ ಕೋಲಾರ ಭಾಗದಲ್ಲಿ, ಚೆನ್ನೈ ಹಾಗೆ ಪುದುಚೇರಿಯಲ್ಲಿ ಸಂಭವಿಸಿರುವ ಚಂಡಮಾರುತದ ಪರಿಣಾಮ ಕಾಣಲಿಕ್ಕೆ ಸಿಗ್ತಾ ಇದೆ. ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿಗೆ ಉತ್ತರ ಕರ್ನಾಟಕ ಸುದ್ದಿಗಳನ್ನು ಕೊಡಕ್ಕೆ ನಾನು ನಿಮ್ಮ ಮುಂದೆ ಕುಂತೀನಿ. ಶ್ರೀಪಾದ್ ಪಾಟೀಲ. ಈಗ ಉತ್ತರ ಕರ್ನಾಟಕದ ಯಾವ್ಯಾವ ಜಿಲ್ಲೆ ಒಳಗೆ ಏನೇನು ಕಾರವಾರ ನಡೆದೈತಿ, ಏನೇನು ಸುದ್ದಿ ಆಗೈತಿ, ಏನೇನು ಬೆಳವಣಿಗೆ ಆಗೈತಿ ಎಲ್ಲ ಪಟಾಪಟ್ ನಿಮ್ಮ ಮುಂದೆ ಹೇಳ್ಕೊಂತ ಹೋಗ್ತೀವ್ರಿ. ಚಲೋ ಮಾಡ್ತೀವಿ ನೋಡ್ರಿ. ಮೊದಲೇದೇನು, ಕಲಬುರಗಿ ಜಿಲ್ಲಾದ್ದು. ಕಲಬುರಗಿ ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಆಗಿರುವಂಥ ಅನಿತಾ ಅವ್ರ ಕಾರ್ ಬ್ಲಾಸ್ಟ್ ಮಾಡ್ತೀನಿ ಅಂತ ಒಬ್ಬ ಭೂಪ್ ಆವಾಜ್ ಹಾಕಿದ್ದ. 9 ಕೈದಿಗಳ ವಿರುದ್ಧ ಈಗ ಫರ್ತಾಬಾದ್ ಪೊಲೀಸ್ ಠಾಣೆಯೊಳಗೆ ಮೇಡಮ್ ಕಂಪ್ಲೇಂಟ್ ಕೊಟ್ಟಾರ. ಮುಸ್ತಾಫು, ನಸೀರು, ಬಚ್ಚನ್ನು, ಅಲ್ತಾಫು, ದೇವರಾಜ, ನಾಗರಾಜ, ಶ್ರೀಕಾಂತ 9 ಜನರ ವಿರುದ್ಧ FIR ಕೂಡ ಆಗೈತಿ. ಜೈಲ್ನಾಗ ಬೀಡಿ ಸಿಗರೇಟ್ ಕೊಡಂಗಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ರು ಇವರು. ಇದಕ್ಕೆ ಮೇಡಮ್ ಸೊಪ್ಪು ಹಾಕಲಿಲ್ಲ. ಹೀಗಾಗಿ ಅನಿತಾ ಮೇಡಮ್ ಕಾರ ಬ್ಲಾಸ್ಟ್ ಮಾಡ್ತೀನಿ ಅಂತ ಇವರು ಬೆದರಿಕೆ ಹಾಕಿದ್ರಂತ. ಅವರೆಲ್ಲರ ಮೇಲೆ ಈಗ FIR ಆಗೈತಿ. ಇನ್ನು ಇದು ಇಷ್ಟಕ್ಕೆ ನಿಲ್ಲಂಗಿಲ್ರಿ. ಕಲಬುರಗಿ ಸೆಂಟ್ರಲ್ ಜೈಲ್ ಅಧೀಕ್ಷಕಿ ಅನಿತಾ ಮೇಡಮ್ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಈ ಕೇಸ್ನ್ಯಾಗ ಜೈಲ್ ಸಿಬ್ಬಂದಿ ಮತ್ತು ಕೆಲವು ಅಧಿಕಾರಿಗಳು ಶಾಮೀಲಾಗ್ಯಾರ ಅನ್ನೋ ಡೌಟ್ ಬರಾಕತ್ತೈತಿ ನೋಡ್ರಿ. ಅನಿತಾ ಅವರು ಫೋನ್ ಪೇಗೆ ಅಕ್ರಮ ಹಣ ವರ್ಗಾವಣೆ ಕಳಿಸಿರೋದ್ರ ಹಿಂದೆ ಜೈಲ್ ಸಿಬ್ಬಂದಿ ಕೈವಾಡನು ಐತಿ. ಜೈಲೊಳಗೆ ರೂಲ್ಸ್ ಟೈಟ್ ಮಾಡಿದ್ದಕ್ಕೆ ಹಿಂಗೆಲ್ಲ ಮಸಲತ್ತು ಮಾಡಾಕತ್ತಾರ ಅನ್ನುವಂಥ ಆರೋಪ ಕೇಳಿ ಬಂದೈತಿ. ಕೆಲವು ಪೊಲೀಸ್ ಅಧಿಕಾರಿಗಳು ಈ ವಿಚಾರದಾಗ ಶಾಮೀಲಾಗ್ಯಾರ ಅನ್ನೋದು ಭಾರಿ ಶಾಕಿಂಗ್ ರೀ. ನೀವೆಲ್ಲ ಕೇಳಿರ್ಬೋದ್ರಿ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತನ್ನ. ಹಂಗೆ ಕುರ್ಚಿ ಕಳ್ಕೊಳ್ಳೋ ಹೆದರಿಕೆ ಒಳಗೆ ಇರುವಂಥ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹನುಮನ ಮಾಲೆ ಧರಿಸೋಕೆ ಹೊಂಟಾರಂತ. ಡಿಸೆಂಬರ್ 12ನೇ ತಾರೀಕು ಪಂಪಾ ಸರೋವರದೊಳಗೆ ಈ ಹನುಮ ಮಾಲೆ ಧಾರಣ ಮಾಡ್ತಾರಂತ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿ ಒಳಗೆ ಪಂಪಾ ಸರೋವರ ಏನೈತಿ, ಇಲ್ಲಿ ಮಾಲೆ ಹಾಕ್ಕೊಂತಾರಂತ. ಹಿಂಗೆ ಮಾಲೆ ಹಾಕ್ಕೊಳ್ಳೋ ವಿಜೇಂದ್ರ ಆಂಜನೇಯ ಜನ್ಮಸ್ಥಳ ಅಂತ ಫೇಮಸ್ ಆಗಿರೋ ಅಂಜನಾದ್ರಿಯ 575 ಮೆಟ್ಲು ಹತ್ತಿ ಮಾಲೆಯ ವಿಸರ್ಜನೆಯನ್ನು ಮಾಡ್ತಾರಂತ. ಹನುಮ ಮಾಲೆ ಹಾಕ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಕ್ಕತಿ, ಏನು ಬೇಡ್ಕೊಂಡ್ರು ಅದು ಕೆಲಸ ಆಕ್ಕತಿ ಅನ್ನೋ ನಂಬಿಕೆ ಐತಿ. ಹೀಗಾಗಿ ಈಗ ವಿಜೇಂದ್ರ ಕೂಡ ಹನುಮ ಮಾಲೆ ಹಾಕ್ಕೊಳ್ಳೋಕೆ ರೆಡಿ ಆಗ್ಯಾರ ಅಂತ ಜನಾರ್ದನ್ ರೆಡ್ಡಿ ಸಾಹೇಬರು ಹೇಳ್ಯಾರ. ಇನ್ನು ಬೆಳಗಾವಿ ಒಳಗಂತೂ ಸರಗಳರ ಹಾವಳಿ ಹೆಚ್ಚಾಗ್ಬಿಟ್ಟೈತ್ರಿ. ಬೈಕಿನಾಗ ಬರೋದು, ಈ ರೀತಿ ಸರಗಳತನ ಮಾಡೋದು. ಹಿಂಗೆ ಬೈಕ್ನಾಗ ಬಂದ ದುಷ್ಟರು ಮಹಿಳೆಯ ಬರೋಬ್ಬರಿ 4 ತೊಲ ಚಿನ್ನದ ಸರ ಕಿತ್ಕೊಂಡು ಹೋಗಿರೋ ಘಟನೆ ಗೋಕಾಕ್ ನಗರದ ಕೊಣ್ಣೂರಿನ ಮಹಾವೀರ ನಗರದಾಗ ನಡೆದೈತಿ ರೀ. ಕೊಣ್ಣೂರಿನ ಲೀಲಾವತಿ ಮಹಾವೀರ್ ಮಲ್ಲಾಪುರಿ ಅನ್ನುವಂತಹ ಮಹಿಳೆ ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೊಂಟಿದ್ರು. ಬಾಜು ಬೈಕ್ನಾಗ ಬಂದು ಒಬ್ಬವ ಅವ್ರ ಸರ ಕಿತ್ಕೊಂಡು ಹೋಗ್ಯಾನ. ಗೋಕಾಕ್ ರೈಲ್ವೆ ಸ್ಟೇಷನ್ನಿಂದ ನಡ್ಕೊಂಡು ಬರ್ತಾ ಇದ್ರಿ ಇವರು. ಈ ಹೊತ್ನ್ಯಾಗ ಹಿಂದೆ ಬಂದು ಕಳ್ಳರು ಈ ಬಂಗಾರದ ಸರ ಕದ್ದು ಎಸ್ಕೇಪ್ ಆಗ್ಯಾರ. ಇನ್ನು ವಕ್ಫ್ ವಿವಾದದ ಬಗ್ಗೆ ಎಲ್ರಿಗೂ ಗೊತ್ತೈತಲ್ಲ. ಈಗ ಅದೇ ವಕ್ಫ್ ವಿವಾದ ಭಜನಿ ಹಾಡಾಗೈತಿ. ರಮೇಶ್ ಕುರುಬಗಟ್ಟಿ ಅನ್ನೋ ಕಲಾವಿದರ ತಂಡ ವಕ್ಫ್ ವಿವಾದದ ಹಾಡು ರಚನೆ ಮಾಡ್ಯಾರ. ಅವರ ಹಾಡು ಕಟ್ಟಿ ಹಾಡ್ಯಾರ. ಉತ್ತರ ಕರ್ನಾಟಕ ಸ್ಟೈಲ್ನಾಗ ಬರೆದಿರೋ ಈ ಭಜನಿ ಹಾಡನ್ನ
ರಮೇಶ್ ಅವರು ಖುದ್ದು ತಾವ ಹಾಡ್ಯಾರ. ಈ ಹಿಂದೆ ಇದೇ ರಮೇಶ್ ಅವರು ಬರೆದಿರೋ ಹಾಡು ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ, ನಿಮಗೆಲ್ಲ ಗೊತ್ತೈತಿ ಆ ಹಾಡು, ಮಸ್ತ್ ಹಾಡು. ಅದನ್ನು ಬರೆದವರು ಹಾಡಿದವರು ಇವರ. ಈಗ ವಕ್ಫ್ ವಿಚಾರಕ್ಕೂ ಒಂದು ಹಾಡು ಕಟ್ಟಿ ಮಸ್ತ್ ಹಾಡ್ಯಾರ, ಅದು ಭಾರಿ ಫೇಮಸ್ ಆಗತೈತ್ರಿ. ಹಿಂದೂಸ್ತಾನದಾಗ ಹಿಂಗ ನಡೆದೈತಿ, ನಮ್ಮ ಆಸ್ತಿ ವಕ್ಫಾಸ್ತಿ ಆಗಾಕತ್ತೈತಿ, ಹಿಂದ ಮುಂದ ನೋಡ್ದಂಗ ನಮ್ಮ ಜನ ಹೊಂಟೈತಿ, ಮುಂದ ಗಂಡಾಂತರ ಬರತೈತಿ ವಾಗಾತಿ, 100 ವರ್ಷದಿಂದ ಇದ್ದ ನಮ್ಮ ಆಸ್ತಿ ಈಗದರಾಗ ವಕ್ಫಂತ ಬಂದ ಕುಂತೈತಿ, ಹಿಂದೂಸ್ತಾನದಾಗ ಹಿಂಗ ನಡೆದೈತಿ, ನಮ್ಮ ಆಸ್ತಿ ವಕ್ಫಾಸ್ತಿ ಆಗಾಕತ್ತೈತಿ, ಹಿಂದ ಮುಂದ ನೋಡ್ದಂಗ ನಮ್ಮ ಜನ ಹೊಂಟೈತಿ, ಮುಂದ ಗಂಡಾಂತರ. ನೋಡಿ, ಧಾರವಾಡ ತಾಲೂಕಿನ ಕುರುಬಗಟ್ಟಿ ಅನ್ನೋ ಊರಿನವರು ಈ ಭಜನಾ ತಂಡ ತನ್ನ ಕಲಾವಿದರನ್ನು ಸೇರಿಸಿಕೊಂಡು ಈ ಹಾಡು ರೆಕಾರ್ಡ್ ಮಾಡ್ಯಾರ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದೊಳಗೆ ಈ ಹಾಡನ್ನ ಅವರು ಅಪ್ಲೋಡು ಮಾಡ್ಯಾರ. ಈ ಹಾಡಿಗೆ ಜನ ಮಸ್ತ್ ಐತಿ ಅನ್ನಕತ್ತಾರ, ಭಾಳ ಮೆಚ್ಚಾರ, ಒಳ್ಳೊಳ್ಳೆ ಕಮೆಂಟ್ ಮಾಡಾಕತ್ತಾರ. ಯಾಕಂದ್ರೆ ವಕ್ಫ್ ಸಂಬಂಧಪಟ್ಟಂಗೆ ವಿದ್ಯಮಾನಗಳೆಲ್ಲ ಈ ಹಾಡಿನೊಳಗೆ ಪ್ರಸ್ತಾಪ ಆಗಿ ಒಂದು ರೀತಿ ರೈತರಿಗೆ ಜಾಗೃತಿ ಮೂಡಿಸುವಂತಹ ಭಜನಿ ಪದ ಇದು. ಹೀಗಾಗಿ ರೈತರು ಈ ಭಜನಿ ಪದ ಕೇಳಿ ತಮ್ಮ ಹೊಲದ ಬಗ್ಗೆ ಎಚ್ಚರ ವಹಿಸ್ಲಿಕ್ಕತ್ತಾರ. ಬೆಳಗಾವಿ ಒಳಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬೆಳಗ್ಗೆ ಆಕ್ಟಿವ್ ಆಗಿಬಿಟ್ಟಾರ್ರಿ. ಟ್ಯಾಕ್ಸ್ ಕಟ್ಟದಂಗೆ ಅಂಗಡಿ ಜಾಗ ಅತಿಕ್ರಮಣ ಮಾಡಿಕೊಂಡಿರೋ ಅಂಗಡಿ ಎಲ್ಲ ತೆರವು ಮಾಡ್ಯಾರ. ಬೆಳಗಾವಿ ಮಹಾನಗರ ಪಾಲಿಕೆ ಕಂದಾಯ ಉಪಾಯುಕ್ತ ರೇಷ್ಮಾ ತಾಳಿಕೋಟಿ ಅವರು ಮೇಡಮ್ ಅವರು ಈ ಕಾರ್ಯಾಚರಣೆ ನಡೆಸಿದರು. ಯಾರ್ಯಾರು ತೆರಿಗೆ ಕಟ್ಟಿಲ್ಲ, ಯಾರ್ಯಾರು ಅತಿಕ್ರಮ ಮಾಡ್ಯಾರ ಅವ್ರಿಗೆಲ್ಲ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ಯಾರ. ಬೆಳಗಾವಿ ನೆಹರು ನಗರದ RN ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜ್ ಮುಂದೆ ರಸ್ತೆಯೊಳಗಿರುವಂಥ ದತ್ತಾ ವಡಾ ಸೆಂಟರ್, ಸಲ್ಗರ್ ಅಮೃತ್ ಚಾ ಕೆಫೆ, ಅಂಬಾರಿ ಜ್ಯೂಸ್ ಸೆಂಟರ್ ತೆರವು ಮಾಡಿದರು. ತೆರಿಗೆ ಕಟ್ಟದ ಮಳಿಗೆಗಳಿಗೂ ಕೂಡ ಕಿಲಿ ಹಾಕ್ಯಾರ. ಇನ್ನು ಹಂಪಿ ಜೂಗೆ MLA ಜನಾರ್ದನ್ ರೆಡ್ಡಿ ಸಾಹೇಬರು ತಮ್ಮ ಫ್ಯಾಮಿಲಿ ಜೊತೆ ಭೇಟಿ ಕೊಟ್ಟರು. ಪತ್ನಿ ಅರುಣಾಲಕ್ಷ್ಮಿ ಮೊಮ್ಮಕ್ಕಳ ಜೊತೆ ಅಟಲ್ ಬಿಹಾರಿ ವಾಜಪೇಯಿ ಜಿಯೋಲಾಜಿಕಲ್ ಪಾರ್ಕ್ಗೆ ಹೋಗಿದ್ದರು. ಅಲ್ಲಿರೋ ಪ್ರಾಣಿಗಳನ್ನು ಮೊಮ್ಮಕ್ಕಳಿಗೆ ತೋರಿಸಿ ಖುಷಿಪಟ್ಟರು. ಬೆಳಗಾವಿಯೊಳಗೆ BJP ರೆಬಲ್ ನಾಯಕರು ಹೋರಾಟ ಮಾಡ್ತಾರಂತ. ವಕ್ಫ್ ಬೋರ್ಡ್ ಭೂ ಕಬಳಿಕೆ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಸೌಕಾರ್ ಈ ತಂಡ ಹೋರಾಟ ಮಾಡಾಕತ್ತೈತಿ. ಬಸನಗೌಡ ಪಾಟೀಲ್ ಯತ್ನಾಳು, ಮಾಜಿ ಸಚಿವ ರಮೇಶ್ ನೇತೃತ್ವದಾಗ ವಕ್ಫ್ ವಿರುದ್ಧ ಹೋರಾಟ ನಡೆಸಕತ್ತಾರ. ಬೀದರ್ ನಂತರ ಬೆಳಗಾವಿಯೊಳಗೆ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟಕ್ಕೆ ಈ ರೆಬಲ್ಸ್ ನಾಯಕರೆಲ್ಲರೂ ಕೂಡ ರೆಡಿ ಆಗ್ಯಾರ. ಬೆಳಗಾವಿ ಚೆನ್ನಮ್ಮ ಸರ್ಕಲಿಂದ ಸಮಾವೇಶದ ಜಗತ್ ತನಕ ಪಾದಯಾತ್ರೆ ಮಾಡ್ತಾರಂತ. ಇದರೊಳಗೆ ಮಾಜಿ MP ಪ್ರತಾಪ್ ಸಿಂಹ, GM ಸಿದ್ದೇಶ್ವರು, ಅರವಿಂದ್ ಲಿಂಬಾವಳಿ, ಮಾಜಿ MLA ಕುಮಾರ್ ಬಂಗಾರಪ್ಪ, BP ಹರೀಶು, NR ಸಂತೋಷ್